ತಂಗಿನ ಮದ್ವೆ ಆಗ್ಬೇಡ ಅಂತ ಹೇಳಿಲ್ವೇನೋ? ನನ್ನ ಮಾತು ಕೇಳಲ್ಲ ಅಲ್ವಾ? ನನ್ನ ಮೇಘನ ನಿಜವಾಗ್ಲೂ ಪ್ರೀತಿ ಮಾಡ್ತಾ ಇದ್ದೀನಿ. ನಾನು ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಂತೀನಿ ಮಧು ಅಂತಿ. ಪ್ಲೀಸ್ ನನ್ನ ಮಾತು ಕೇಳು ಪ್ಲೀಸ್. ಪ್ರೀತಿ? ಪ್ರೀತಿ ಅನ್ನೋದು ಕಣ್ಣಲ್ಲಿ ಕಾಣ್ಬೇಕು, ನಾಲ್ಗೆಲಲ್ಲ. ನಿನ್ನ ಕಣ್ಣಲ್ಲಿ ಬರೀ ದ್ವೇಷ, ಸ್ವಾರ್ಥನೆ ತುಂಬಿಕೊಂಡಿದೆ ವಿಕ್ರಮ್ ಸಿಂಹ. ನೀನವಳಿಗೆ ಪ್ರೀತಿ ಕೊಡೋದೇ ಆದ್ರೆ ನಿನ್ನಂತೊಂದು ಪ್ರೀತಿ ಅವಳಿಗೆ ಬೇಡ. ನಿನ್ನ ಪ್ರೀತಿ ಇಲ್ದೇನೋ ನನ್ನ ತಂಗಿ ಬದುಕ್ತಾಳೆ. ಮಧುವತಿ ಪ್ಲೀಸ್ ನನ್ನ ಮಾತು ಕೇಳು. ಈಗ ನಾನು ತುಂಬಾ ಬದಲಾಗಿದ್ದೀನಿ. ನಾನು ಏನು ಮಾಡ್ಬಿಡ ಪ್ಲೀಸ್, ನನ್ನ ಬಿಟ್ಬಿಡು ಪ್ಲೀಸ್. ನೀನು ಬದಲಾಗಿಲ್ಲ. ಅದನ್ನ ನಾನು ನಂಬೇಕಾ? ಸಾಧ್ಯನೇ ಇಲ್ಲ. ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಪಶ್ಚಿಮದಲ್ಲಿ ಹುಡ್ತಾನೆ, ಆದ್ರೆ ನೀನು ಯಾವತ್ತೂ ಬದಲಾಗಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಜೊತೆ ಒಂದಲ್ಲ, ಎರಡಲ್ಲ, 4 ವರ್ಷ ಸುತ್ತಾಡಿದ್ದೀನಿ. ನಿನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಹೆಸರಿಗೋಸ್ಕರ ನನ್ನ ಕೊಂದೆ. ಈಗ ಅದೇ ಹೆಸರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ತಂಗಿ ಜೀವನನ ಹಾಳು ಮಾಡಕ್ ಹೊರಟಿದ್ಯಾ. ನಿನ್ನನ್ನ ಯಾವ ಕಾನೂನು ಏನೂ ಮಾಡಲ್ಲ. ಎಲ್ರನ್ನು ದುಡ್ಡಿಂದ ಕೊಂಡುಕೊಂಡಿದ್ಯಾ. ಅದಕ್ಕೆ ನಾನೇ ನಿನಗೆ ಶಿಕ್ಷೆ ಕೊಡ್ತೀನಿ. ನಿನ್ನನ್ನು ಉಳಿಸಲ್ಲ. ಅಕ್ಕ ಬಾಗಿಲು ತೆಗೆ ಮೇಘನಾ. ಪ್ಲೀಸ್ ನನ್ನ ಬಿಟ್ಬಿಡು, ಪ್ಲೀಸ್ ನನ್ನ ಬಿಟ್ಬಿಡು. ನಾನು ನಿನಗೆ ನಿಮ್ಮ ಮನೆಯವ್ರಿಗೆ ಏನು ತೊಂದರೆ ಮಾಡಲ್ಲ. ಪ್ಲೀಸ್ ನನ್ನ ಬಿಟ್ಬಿಡು. ಸಾಹೇಬ್ರೆ ಸಾಹೇಬ್ರೆ, ಅಕ್ಕ ಬಾಗಿಲು ತೆಗೆ. ಮೇಘನಾ ಬಾಗಿಲು ತೆಗಿಯೇ, ಹಠ ಮಾಡಬೇಡ. ನಿನ್ ಜೀವನ ಹಾಳಾಗುತ್ತೆ ಕಣೆ. ಅಕ್ಕ ಬಾಗಿಲು ತೆಗೆ. ನೋಡ್ದೇನೋ ನಿನ್ನ ಎಷ್ಟು ನಂಬಿದ್ದಾರೆ ಅಂತ. ಈಗ ಅವ್ರ ಮುಂದೆ ನೀನೇ ನನ್ನ ಕೊಂದಿದ್ದು ಅಂತ ನಾನು ಹೇಳಿದ್ರು ಅವ್ರು ನನ್ನ ಮಾತಿನ ನಂಬಲ್ಲ. ಅಂತ ಮುಗ್ರಿಗೆ ಮೋಸ ಮಾಡಕ್ ಹೊರಟಿದ್ಯಾ. ಅದಕ್ಕೆ ನಾನು ಅವಕಾಶ ಕೊಟ್ಟಿನ. ತಗೋ ಅಕ್ಕ ಬಾಗ್ಲ ತೆಗೆ. ಅಪ್ಪ ಒಂದ್ ಕೆಲಸ ಮಾಡು, ಬಾಗ್ಲು ಹೊಡೆದ್ಬಿಡು. ಹೊಡಿ. ಸಾಹೇಬ್ರಿಗೆ ರಾತ್ರಿ ನನ್ ಮೇಲೆ ಆಣೆ ಹೇಳಿದ್ದೀನಿ. ಇಲ್ಲಪ್ಪ,
ನಾನು ಒಂದ್ಸಲ ನೋಡಮ್ಮ, ನೀನು ಅವ್ರನ್ನ ಸಾಯಿಸಿದ್ರೆ ಆಪಾದನೆ ಮೇಘನ ಮೇಲೆ ಬರುತ್ತೆ. ಮೇಘನ ಜೀವನನ ಹಾಳು ಮಾಡ್ಬೇಡ. ಅದಕ್ಕಿಂತ ಇದೆ ವಾಸೆ. ಏನಾಗ್ಲಿ ನಾನು ಬಿಡಲ್ಲ. ಮಧುವಂತಿ, ನಾನು ಅವನಿಗೆ ಸಾರಿ ಹೇಳಿದ್ದೀನಿ, ರೂಮಿಂದ ಆಚೆ ಬರಬೇಡ ಕಣೋ ಅಂತ. ಆದರೂ ನೋಡು, ಯಾರಿಗೂ ಹೇಳ್ದೆ ಕೇಳ್ದೆ ರಾತ್ರಿ ಹೊತ್ತು ಹೋಗಿದ್ದಾನೆ. ನನ್ನ ಆತಂಕನೇ ಅವನಿಗೆ ಅರ್ಥ ಆಗಲ್ಲ. ಯಾಕೆ ಹೀಗೆ ಮಾಡ್ತಾನೋ ಏನೋ. ಅಮ್ಮ, ರೂಮಲ್ಲಿ ತಾನೇ ಕಾಣ್ತಿಲ್ಲ, ಇಲ್ಲೇ ಎಲ್ಲೋ ಹೋಗಿರ್ತಾನೆ, ಬರ್ತಾನೆ ಬಿಡು. ಅದಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದಾ? ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ ಕಣೋ. ಅವರಿಬ್ಬರದು ಹಸಿ ಮೈ. ಮುಳ್ಕಟ್ಟಮ್ಮನ ಕುಣಿತ ನಡೀತಾ ಇರುವಾಗ ಅಲ್ಲಿ ಹೋಗ್ಬಾರ್ದಂತೆ. ಅಲ್ಲಿ ಬಡಿಯೋ ತಮಟೆ ಶಬ್ದ ಸಹ ಕೇಳಬಾರ್ದು. ಆ ತಾಯಿಗೆ ಹಸಿ ಮೈ ಕಂಡ್ರೆ ತುಂಬಾ ಇಷ್ಟ ಅಂತೆ. ಅವಳೇನಾದ್ರೂ ಮೈ ಮೇಲೆ ಬಂದ್ರೆ ಅದೇನು ಅನಾಹುತ ಆಗುತ್ತೋ ಹೇಳಕ್ಕಾಗಲ್ಲ ಕಡೆ. ಅಮ್ಮ, ಆ ವಿಷಯ ಅಣ್ಣನಿಗೆ ಗೊತ್ತು ತಾನೆ, ಅವ್ನು ದೂರ ಇರ್ತಾನೆ ಬಿಡು. ದೂರ ಹೋಗ್ಬಾರ್ದು ಅಂದ್ರೆ ಆಚೆ ಹೋಗ್ತಾರ ಯಾರಾದ್ರೂ? ಈ ಸಮಯದಲ್ಲಿ ಅವ್ನು ಎಲ್ಲೂ ಹೋಗ್ಬಾರ್ದು ಕಣೋ. ಏನ್ ಹೇಳಿದ್ರು ತಾತ್ಸಾರನೆ. ಸರಿಯಮ್ಮ, ಆಯ್ತು, ನೀನ್ ಟೆನ್ಷನ್ ಮಾಡ್ಕೋಬೇಡ. ನೀನ್ ಇಲ್ಲೇ ಇರು, ನಾನು ಹೋಗಿ ಅಣ್ಣ ಎಲ್ಲೋಗಿದ್ದಾನೆ ಅಂತ ನೋಡ್ಕೊಂಬರ್ತೀನಿ. ಬದುಕಿದ್ದಾಗಂತೂ ಕಿಂಚಿತ್ತು ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ ನೀನು. ಈಗಲಾದ್ರೂ ನನ್ನ ಮಾತು ಕೇಳೆ. ಇದೊಂದ್ಸತಿ ನಾನು ನಿನ್ ಮಾತು ಕೇಳಲ್ಲಪ್ಪ. ದಯವಿಟ್ಟು ನನ್ನ ತಡಿಬೇಡ. ಅಕ್ಕ, ನನ್ನನ್ನು ಯಾರು ತಡಿಬೇಡಿ. ನನ್ನ ತಂಗಿ ಜೀವನ ಚೆನ್ನಾಗಿರ್ಬೇಕು. ನನ್ನ ಜೀವನ ಜೊತೆ ಆಟ ಆಡಿದ್ದಕ್ಕೆ ನೀನಿಡ್ತಾರ ಮೊದಲೇ ಹೆಜ್ಜೆಯಿಂದನೇ ನಿನ್ನ ಜೀವನದಲ್ಲಿ ನಾನು ಆಟ ಆಡ್ತೀನಿ. ನಿನ್ನ ಸಂಪೂರ್ಣವಾಗಿ ನಂಬಿಸ್ತೀನಿ.